ನಮಸ್ಕಾರ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಗಂಡು ಮಗು ಹುಟ್ಟಿದರೆ ವಂಶದ ಕುಡಿ ಬಂತು ಅಂತ ಸಂಭ್ರಮ ಪಡ್ತಾರೆ, ಬೇರೆ ಹಂಚಿ ಸಿಹಿ ಊಟ ಹಾಕ್ತಾರೆ. ಹಾಗೆ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಮನೆಗೊಂದು ಮಹಾಲಕ್ಷ್ಮಿ ಬಂದಳು, ಅಪ್ಪನ ಹೃದಯದ ಬಡಿತ ಬಂದಳು ಅಂತ ಹೇಳ್ತಾರೆ. ಹೌದು, ಹೆಣ್ಣು ಮಗು ಅಂದರೆ ಅಪ್ಪನ ಪ್ರಾಣ. ಅವಳು ಬೆಳೆದು ದೊಡ್ಡವಳಾಗಿ ಇನ್ನೊಬ್ಬರ ಮನೆಗೆ ಹೋಗುವವರೆಗೂ ಅಪ್ಪ ಆಕೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾನೆ. ಆದರೆ ವಿಪರ್ಯಾಸ ನೋಡಿ, ಅಷ್ಟೆಲ್ಲ ಪ್ರೀತಿಯಿಂದ ಸಾಕಿ ಗೊಂಬೆಯಂತಿದ್ದ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ ಮೇಲೆ ಆ ಗಂಡ ಅವಳನ್ನು ಕೇವಲ ಕೆಲಸದವಳಂತೆ ಅಥವಾ ತನ್ನ ಕೋಪ ತೀರಿಸಿಕೊಳ್ಳುವ ವಸ್ತುವಿನಂತೆ ನೋಡಿದಾಗ ಆ ತಂದೆಗೆ ಆಗುವ ನೋವು ಎಂಥದ್ದು ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಒಬ್ಬ ನೊಂದ ತಂದೆ ತನ್ನ ಮಗಳಿಗೆ ಕಷ್ಟ ಕೊಡುತ್ತಿರುವ ಅಳಿಯನಿಗೆ ಬರೆದ ಒಂದು ಕಣ್ಣೀರು ತರಿಸುವ ಪತ್ರವನ್ನು ಓದೋಣ. ಇದು ಪ್ರತಿಯೊಬ್ಬ ಗಂಡನೂ ಅಳಿಯನೂ ಕೇಳಲೇಬೇಕಾದ ಮಾತುಗಳು. ಒಂದು ಊರು, ಅಲ್ಲಿ ರಮೇಶ್ ಎಂಬ ಒಬ್ಬ ವ್ಯಕ್ತಿ. ಅವನಿಗೆ ರೀಸೆಂಟ್ ಆಗಿ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿತ್ತು. ರಮೇಶನಿಗೆ ತನ್ನ ಮಗು ಅಂದರೆ ಪಂಚಪ್ರಾಣ. ಕೆಲಸದಿಂದ ಬಂದ ತಕ್ಷಣ ಮಗಳ ಮುಖ ನೋಡದಿದ್ದರೆ ಅವನಿಗೆ ಸಮಾಧಾನವೇ ಆಗುತ್ತಿರಲಿಲ್ಲ. ಮಗಳ ಕಾಲಿಗೆ ಸಣ್ಣ ಇರುವೆ ಕಚ್ಚಿದರೂ ಇಡೀ ಮನೆ ಮಂದಿಗೆ ಬೈಯುತ್ತಿದ್ದ. ನನ್ನ ಮಗಳನ್ನೇ ಅಳಿಸ್ತೀರಾ ಅಂತ ರೇಗುತ್ತಿದ್ದ. ಆದರೆ ಅದೇ ರಮೇಶ ತನ್ನ ಮಗುವಿನ ತಾಯಿ ಅಂದರೆ ತನ್ನ ಹೆಂಡತಿಯ ಜೊತೆ ನಡೆದುಕೊಳ್ಳುತ್ತಿದ್ದ ರೀತಿ ಮಾತ್ರ ಬೇರೆಯೇ ಆಗಿತ್ತು. ಕುಡಿದು ಬಂದು ಬೈಯುವುದು, ಅವಳ ಸಣ್ಣ ತಪ್ಪಿಗೂ ಹೊಡೆಯಲು ಹೋಗುವುದು ಮಾಡುತ್ತಿದ್ದ. ಒಂದು ದಿನ ರಮೇಶನ ಮಾವ ಅಂದರೆ ಹೆಂಡತಿಯ ತಂದೆ ಮನೆಗೆ ಬಂದಿದ್ದರು. ಅಳಿಯ ತನ್ನ ಮಗಳನ್ನು ಮುದ್ದಾಡುವುದನ್ನು, ಅದೇ ಸಮಯದಲ್ಲಿ ತನ್ನ ಹೆಂಡತಿಯನ್ನು ತಾಸ್ತಾರ ಮಾಡುವುದನ್ನು ಅವರು ಗಮನಿಸಿದರು. ಆಗ ಆ ವಯಸ್ಸಾದ ತಂದೆ ಅಳಿಯನ ಕೈಗೆ ಒಂದು ಪತ್ರವನ್ನು ಕೊಟ್ಟು ಅಲ್ಲಿಂದ ಮೌನವಾಗಿ ಹೊರಟು ಹೋದರು. ಆ ಪತ್ರದಲ್ಲಿ ಏನಿತ್ತು ಗೊತ್ತಾ? ಆ ಪತ್ರದ ಒಂದೊಂದು ಸಾಲುಗಳು ಕಲ್ಲೆದೆಯನ್ನು ಕರಗಿಸುವಂತಿದ್ದವು. ಪ್ರೀತಿಯ ಅಳಿಮಯ್ಯ ಅವರಿಗೆ ನಾನು ನಿಮ್ಮ ಮಾವ ಬರೆಯುತ್ತಿರುವ ಮಾತುಗಳು. ಬಹುಶಃ ಇದನ್ನು ಓದಿದ ಮೇಲಾದರೂ ನನ್ನ ಮಗಳ ಕಣ್ಣೀರು ನಿಲ್ಲಬಹುದು ಎಂಬ ನಂಬಿಕೆಯಿಂದ ಬರೆಯುತ್ತಿದ್ದೇನೆ. ಅಳಿಮಯ್ಯ, ಇವತ್ತು ನೀವು ನಿಮ್ಮ ಮಗಳನ್ನು ಎತ್ತಿಕೊಂಡು ಇವಳೇ ನನ್ನ ಪ್ರಪಂಚ ಅಂತ ಸಂಭ್ರಮ ಪಡುತ್ತಿದ್ರಲ್ಲ, ಅದನ್ನು ನೋಡಿ ನನಗೆ ನನ್ನ ಹಳೆಯ ದಿನಗಳು ನೆನಪಾದವು. ನಿಮಗೆ ಗೊತ್ತಾ, ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಯಾವ ದೇವರನ್ನು ಹುಡುಕಿಕೊಂಡು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಯಾಕಂದರೆ ತೊಟ್ಟಿಲಲ್ಲಿ ಮಲಗಿದ್ದ ನನ್ನ ಮಗಳು ನಗುವುದನ್ನು ನೋಡಿದರೆ ಸಾಕು, ನನಗೆ ಅದೇ ದೇವಸ್ಥಾನವಾಗಿತ್ತು. ಅವಳೇ ನನಗೆ ದೇವತೆಯಾಗಿದ್ದಳು. ಈ ಪ್ರಪಂಚಕ್ಕೆ ಅವಳು ಕೇವಲ ಒಬ್ಬ ಸಾಧಾರಣ ಹುಡುಗಿ ಇರಬಹುದು, ಆದರೆ ಈ ಅಪ್ಪನಿಗೆ ಅವಳೇ ಪ್ರಪಂಚವಾಗಿದ್ದಳು. ನನ್ನ ಜೇಬಿನಲ್ಲಿ ದುಡ್ಡಿಲ್ಲದಿದ್ದರೂ ಪರವಾಗಿಲ್ಲ, ನನ್ನ ಮಗಳ ಮುಖದಲ್ಲಿ ನಗು ಇರಲೇಬೇಕಿತ್ತು. ನನ್ನ ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ನಾನು ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ
ಅವಳು ಇಷ್ಟಪಟ್ಟ ಎಲ್ಲ ಬಟ್ಟೆಗಳನ್ನು ಕೊಡಿಸಿ ಅವಳನ್ನು ರಾಣಿಯಂತೆ ನೋಡಿಕೊಂಡಿದ್ದೇನೆ. ನಾನು ಪಟ್ಟ ಕಷ್ಟಗಳು ಅವಳಿಗೆ ತಿಳಿಯಬಾರದು ಅಂತ ಅವಳನ್ನು ನನ್ನ ಹೆಗಲ ಮೇಲೆ ಹೊತ್ತು ಊರೆಲ್ಲ ತಿರುಗಿಸಿದ್ದೇನೆ. ಅವಳ ಕಾಲಿಗೆ ಮಣ್ಣು ತಾಕದಂತೆ ಬೆಳೆಸಿದ್ದೇನೆ. ಅಂತಹ ಬಂಗಾರದ ಗೊಂಬೆಯನ್ನು ನನ್ನ ಪ್ರಪಂಚವನ್ನೇ ನಿಮ್ಮ ಕೈಗೆ ಕೊಟ್ಟು ನನ್ನ ಪ್ರಪಂಚದ ಮಾಲೀಕ ನೀವು ಎಂದು ಧಾರೆ ಎರೆದು ಕೊಟ್ಟೆನಲ್ಲ, ಅದು ನಾನು ಮಾಡಿದ ತಪ್ಪಾ ಅಳಿಮಯ್ಯ? ಇವತ್ತು ನಿಮಗೂ ಒಂದು ಮಗಳು ಹುಟ್ಟಿದ್ದಾಳೆ. ಅವಳು ಹುಟ್ಟಿದ್ದಕ್ಕೆ ಇಡೀ ಊರಿಗೆ ಪೇಡೆ ಹಂಚಿ ಸಂಭ್ರಮ ಪಟ್ಟಿದ್ದೀರಿ. ನೀವು ನಿಮ್ಮ ಮಗಳನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ನಾನೂ ನೋಡಿದೆ. ಅವಳ ಕಾಲಿಗೆ ಸಣ್ಣ ಮುಳ್ಳು ಚುಚ್ಚಿದರೂ ನೀವು ಒದ್ದಾಡುತ್ತೀರಿ. ಅವಳು ಅತ್ತರೆ ನಿಮ್ಮ ಪ್ರಾಣವೇ ಹೋದಂತೆ ಆಡುತ್ತೀರಿ. ಹಾಗಾದರೆ ನನ್ನ ಮಗಳು ಕೂಡ ಯಾರದೋ ಮನೆಯ ಮಗಳಲ್ಲವೇ? ಅವಳಿಗೂ ಒಬ್ಬ ತಂದೆ ಇದ್ದಾನಲ್ಲವೇ? ನಿಮ್ಮ ಮಗಳು ನಿಮಗೆ ಹೇಗೆ ರಾಜಕುಮಾರಿಯೋ ನನ್ನ ಮಗಳು ನನಗೂ ಅಷ್ಟೇ ರಾಜಕುಮಾರಿ ಅಲ್ವಾ? ನಿಮ್ಮ ಮಗಳು ನಿಮಗೆ ಪ್ರಪಂಚವಾದರೆ ನನ್ನ ಮಗಳು ನನಗೂ ಪ್ರಪಂಚವೇ ಆಗಿದ್ದಾಳಲ್ಲವೇ? ದಿನಾಲು ಕುಡಿದು ಬಂದು ಅವಳನ್ನು ಬೈಯುತ್ತೀರಲ್ಲ, ಅವಳ ಕಣ್ಣಲ್ಲಿ ನೀರು ಹಾಕಿಸುತ್ತೀರಲ್ಲ, ಆಗ ಅವಳ ಮನಸ್ಸು ಎಷ್ಟು ನೋಯಬಹುದು ಎಂದು ಯೋಚಿಸಿದ್ದೀರಾ? ನಾಳೆ ನಿಮ್ಮ ಮಗಳು ದೊಡ್ಡವಳಾಗುತ್ತಾಳೆ. ಅವಳನ್ನು ನೀವು ಇನ್ನೊಬ್ಬರಿಗೆ ಮದುವೆ ಮಾಡಿಕೊಡುತ್ತೀರಿ. ಆಗ ಅವಳ ಗಂಡ ಅವಳನ್ನು ಹೀಗೆ ನಡೆಸಿಕೊಂಡರೆ, ಅವಳ ಕೆನ್ನೆಗೆ ಹೊಡೆದರೆ, ಅವಳನ್ನು ಕೇವಲ ಕೆಲಸದವಳಾಗಿ ಕಂಡರೆ, ಆಗ ಒಬ್ಬ ತಂದೆಯಾಗಿ ನಿಮ್ಮ ಎದೆಗೆ ಎಷ್ಟು ಭಾರವಾಗಬಹುದು? ಆಗ ನೀವು ಪಡುವ ನೋವನ್ನೇ ಇಂದು ನಾನು ಪಡುತ್ತಿದ್ದೇನೆ ಅಳಿಮಯ್ಯ. ಹೆಣ್ಣು ಮಗುವನ್ನು ಬೆಳೆಸುವುದು ಸುಲಭವಲ್ಲ. ಎದೆಯ ಒಳಗೆ ಭಯವನ್ನು, ತುಟಿಯ ಮೇಲೆ ನಗುವನ್ನು ಇಟ್ಟುಕೊಂಡು ಬೆಳೆಸಿರುತ್ತೇವೆ. 10 ತಿಂಗಳು ಹೆತ್ತ ತಾಯಿಯ ನೋವು ನಿಮಗೆ ತಿಳಿಯದು. ಆದರೆ 20 ವರ್ಷ ಜೋಪಾನ ಮಾಡಿದ ತಂದೆಯ ಭಯ ನಿಮಗೇನು ಗೊತ್ತು? ದಯವಿಟ್ಟು ನನ್ನ ಮಗಳನ್ನು ಅಳಿಸಬೇಡಿ. ಅವಳು ನಿಮ್ಮ ವಂಶ ಬೆಳೆಸಲು ಬಂದವಳು, ನಿಮ್ಮ ಸೇವೆ ಮಾಡಲು ಬಂದ ದಾಸಿಯಲ್ಲ. ಒಬ್ಬ ತಂದೆಯಾಗಿ ನಾನು ನಿಮ್ಮಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ. ನಿಮ್ಮ ಮಗಳನ್ನು ನೀವು ಹೇಗೆ ನೋಡಿಕೊಳ್ಳಬೇಕೆಂದು ಕನಸು ಕಂಡಿದ್ದೀರೋ, ದಯವಿಟ್ಟು ನನ್ನ ಮಗಳನ್ನು ಹಾಗೆಯೇ ನೋಡಿಕೊಳ್ಳಿ. ಯಾಕಂದರೆ ನಾಳೆ ಕಾಲ ತಿರುಗಿ ನಿಲ್ಲುತ್ತದೆ. ಕರ್ಮ ಯಾರನ್ನೂ ಬಿಡುವುದಿಲ್ಲ. ಇಂದು ನೀವು ನನ್ನ ಮಗಳನ್ನು ಅಳಿಸಿದರೆ ನಾಳೆ ನಿಮ್ಮ ಮಗಳನ್ನು ಇನ್ನೊಬ್ಬರು ಅಳಿಸುವ ದಿನ ಬರಬಹುದು. ಅಂತಹ ದಿನ ಬರುವುದು ಬೇಡ. ನನ್ನ ಮಗಳ ನಗುವೇ ನನ್ನ ಉಸಿರು. ಆ ಉಸಿರನ್ನು ನಿಲ್ಲಿಸಬೇಡಿ. ಇಂತಿ ನಿಮ್ಮನ್ನು ನಂಬಿ ಮಗಳನ್ನು ಕೊಟ್ಟ ಒಬ್ಬ ಅಸಹಾಯಕ ತಂದೆ. ಈ ಪತ್ರ ಓದಿದ ಮೇಲೆ ರಮೇಶನ ಕಣ್ಣಲ್ಲಿ ನೀರು ಬಂತು. ನಾನು ತನ್ನ ಮಗಳನ್ನು ಎಷ್ಟು ಪ್ರೀತಿಸುತ್ತೇನೋ, ನನ್ನ ಮಾವ ಕೂಡ ಅವರ ಮಗಳನ್ನು ಅಷ್ಟೇ ಪ್ರೀತಿಸುತ್ತಾರೆ ಎಂಬ ಸತ್ಯ ಅವನಿಗೆ ಅರ್ಥವಾಯಿತು. ಈ ಕಥೆ ಕೇವಲ ರಮೇಶನಿಗಲ್ಲ, ಹೆಂಡತಿಯನ್ನು ಕೇವಲ ಆಸ್ತಿ ಎಂದು ಭಾವಿಸುವ ಅಥವಾ ಅವಳ ತಂದೆ ತಾಯಿಯನ್ನು ಕಡೆಗಣಿಸುವ ಪ್ರತಿಯೊಬ್ಬ ಗಂಡನಿಗೂ ಇದು ಪಾಠವಾಗಬೇಕು. ನೆನಪಿಡಿ, ಹೆಣ್ಣು ಅಳುವ ಮನೆ ಏಳಿಗೆ ಆಗುವುದಿಲ್ಲ. ಅವಳ ಕಣ್ಣೀರು ಶಾಪವಿದ್ದಂತೆ. ಆ ತಂದೆಯ ಮಾತಿನಂತೆ ನಿಮ್ಮ ಮನೆಯಲ್ಲಿರುವ ಹೆಣ್ಣನ್ನು ಗೌರವಿಸಿ.
ಆಗ ನಿಮ್ಮ ಮಗಳೂ ಕೂಡ ಮುಂದೊಂದು ದಿನ ಇನ್ನೊಬ್ಬರ ಮನೆಯಲ್ಲಿ ಗೌರವದಿಂದ ಬಾಳುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಷ್ಟೋ ಜನರ ಮನಸ್ಸು ಬದಲಾಗಬಹುದು. ಇದೇ ರೀತಿಯ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.